ಚೀಸ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಮತ್ತೆ ಮತ್ತೆ ನಿರಾಸೆ ಆಗ್ತಾನೆ ಇದೆ. ಈ ವಾರವೂ ಸಂಪುಟ ವಿಸ್ತರಣೆ ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ದೆಹಲಿಯ ಬೆಳವಣಿಗೆಗಳು ಹಾಗಿವೆ ನೋಡಿ. ದೆಹಲಿ ಬೆಳವಣಿಗೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ವರಿಷ್ಠರು. ಮುಂದಿನ ವಾರ ಕರಿತೀವಿ ಅಂತ ಹೇಳಿದ್ದಾರಂತೆ ಹೈಕಮಾಂಡ್. ಈ ವಾರವೂ ಸಂಪುಟ ವಿಸ್ತರಣೆ ಡೌಟ್. ಯಾಕಂತ ಹೇಳಿದ್ರೆ ಬಹಳಷ್ಟು ನಿರೀಕ್ಷೆಗಳಿತ್ತು. ಇವತ್ತು ಮಧ್ಯಾಹ್ನ 2:30ಕ್ಕೆ ಪದಗ್ರಹಣ ಆಗೋಗ್ಬಿಡುತ್ತೆ ಅನ್ನುವಷ್ಟರ ಮಟ್ಟಿಗೆ ಈ ಬೆಳವಣಿಗೆಗಳು ಕಾಣಿಸ್ತಾ ಇತ್ತು. ಆದರೆ ಅದಕ್ಕೆ ಕಂಪ್ಲೀಟ್ ಆಗಿ ಬ್ರೇಕ್ ಬಿದ್ದಿದೆ. ಮುಂದಿನ ವಾರ ನೋಡೋಣ, ಮುಂದಿನ ವಾರ ಕರಿತೀವಿ ಅಂತ ಹೇಳಿದಾರಂತೆ ಹೈಕಮಾಂಡ್ ವರಿಷ್ಠರು. ಹೀಗಾಗಿ ದೆಹಲಿಯಲ್ಲೇ ಬೀಡು ಬಿಟ್ಟವರು ಬರಿಗೈಲಿ ವಾಪಸ್ ಆಗಿದ್ದಾರೆ. ಮುಂದಿನ ವಾರ ಸಂಪುಟ ವಿಸ್ತರಣೆಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಆದರೆ ಈ ಒಂದು ಈಗೇನು ನಡೀತಾ ಇದೆ, ಈ ಪ್ರತಿಭಟನೆಯ ಬೆಳವಣಿಗೆಗಳು ದೊಡ್ಡ ಮಟ್ಟದಲ್ಲಿ ಏನಾದರೂ ಆದರೆ ಮುಂದಿನ ವಾರವೂ ನಡೆಯೋದು ಡೌಟ್. ಅದರಲ್ಲೇನು ವಿಶೇಷತೆ ಇಲ್ಲ. ಅಫ್ಕೋರ್ಸ್ ಹೌದು, ಬಹಳಷ್ಟು ಕಡಿಮೆ ಸಮಯ ಇದೆ. ಸಂಪುಟ ವಿಸ್ತರಣೆ ಆಗಲೇಬೇಕು. ಬಹಳಷ್ಟು ಖಾತೆಗಳು ಖಾಲಿ ಇವೆ, ಕೆಲಸಗಳಾಗಬೇಕಾಗಿದೆ. ಅಭಿವೃದ್ಧಿಯ ಶೂನ್ಯ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಬಿ ಕೆ ಹರಿಪ್ರಸಾದ್, DKಶಿ ಎಲ್ಲರೂ ಕೂಡ ಈಗ ವಾಪಸ್ ಆಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶಿವು. ಅಂದುಕೊಂಡಂತಹ ಬೆಳವಣಿಗೆಗಳು ಇವತ್ತೇನಾದರೂ ಆಗಿದ್ದಿದ್ರೆ ಇವತ್ತು ಮಧ್ಯಾಹ್ನ 2:30 ಸರಿಸುಮಾರಿಗೆ ಪದಗ್ರಹಣವೇ ಆಗಬೇಕಾಗಿತ್ತು ಅನ್ನುವಂಥ ಲೆಕ್ಕಾಚಾರ ಓಡಾಡ್ತಾ ಇತ್ತು. ಆದರೆ ಯಾಕೋ ಸಚಿವಾಕಾಂಕ್ಷಿಗಳಿಗೆ ನಿರಾಸೆ ಮೇಲೆ ನಿರಾಸೆ ಆಗ್ತಾನೆ ಇದೆ. ಇವಾಗಿರುವಂಥ ಮಾಹಿತಿಗಳ ಪ್ರಕಾರ ಯಾವಾಗ ಆಗಬಹುದು? ಅಮೃತ, ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ರೆ ನಿನ್ನೆ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಅಂತಿಮ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ತಾ ಇತ್ತು. ನಿನ್ನೆ ರಾತ್ರಿನೇ ಪಟ್ಟಿ ಕೂಡ ಬಿಡುಗಡೆ ಆಗ್ತಾ ಇತ್ತು. ಇವತ್ತು ಮಧ್ಯಾಹ್ನ ಲೋಕಭವನದಲ್ಲಿ ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇತ್ತು. ಆದ್ರೆ ನಿನ್ನೆ ಸಂಜೆ ನೀಟ್ ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಹಾಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಗಿಯಾಗಿದ್ರು. ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಸೊ ಆ ಕಾರಣಕ್ಕೆ ಅದು ನಿನ್ನೆ ರಾತ್ರಿ ಕರೆದಂತಹ ಸಭೆ ಮತ್ತೆ ರದ್ದಾಯಿತು. ಸೊ ಇವತ್ತು ಸಭೆಯನ್ನ ಮಾಡಬೇಕು, ರಾಜ್ಯ ನಾಯಕರ ಜೊತೆ ಚರ್ಚೆಯನ್ನ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಹೈಕಮಾಂಡ್ ನಾಯಕರು ತೆಗೆದುಕೊಂಡಿದ್ರು. ಆದ್ರೆ ಅಂತಿಮವಾಗಿ ಈಗ ದೆಹಲಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇರೋದ್ರಿಂದ, ನೀಟ್ ವಿಚಾರದಲ್ಲಿ ಪ್ರತಿಭಟನೆಗಳು ಮುಂದುವರೆದಿರೋದ್ರಿಂದ ಈ ಬೆಳವಣಿಗೆಗಳನ್ನ ನೋಡಿಕೊಂಡು ಮತ್ತೆ ಸಂಪುಟ ವಿಸ್ತರಣೆಯನ್ನ ಮಾಡೋಣ ಅನ್ನುವಂತ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ. ಹಾಗಾಗಿ ಮುಂದಿನ ವಾರ ನಿಮ್ಮ ಜೊತೆ ಚರ್ಚೆಯನ್ನ ಮಾಡಿ ಅಂತಿಮಗೊಳಿಸೋಣ ಅನ್ನುವಂತ ಮಾಹಿತಿಯನ್ನ ರಾಜ್ಯ ನಾಯಕರಿಗೆ ವರಿಷ್ಠರು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಹಾಗಾಗಿ ಸಚಿವ ಸ್ಥಾನದ ಮೇಲೆ ಕಣ್ಣನ್ನ ಇಟ್ಟಿದ್ದಂತಹ ಆಕಾಂಕ್ಷಿಗಳು ಈಗ ಮತ್ತೆ ನಿರಾಸೆ ಆಗಿದೆ. ಮತ್ತೆ 11 ವಾರಗಳ ಕಾಲ ಈಗ ಕಾಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಹುತೇಕವಾಗಿ ಮತ್ತೆ ಮುಂದಿನ ಸೋಮವಾರ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ರಾಜ್ಯ ನಾಯಕರ ಒಪಿನಿಯನ್ ಅನ್ನ ಪಡೆದುಕೊಂಡು ಸೋಮವಾರ ಲಿಸ್ಟ್ ಅನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆಗಳಿದೆ. ಅಮೃತ, ಶಿವು, ಇನ್ನು ಸದ್ಯಕ್ಕೆ ಇಲ್ಲಿನ ವಿಚಾರಗಳನ್ನ ಗಮನಿಸೋದಾದ್ರೆ ದೆಹಲಿಯಲ್ಲಿ ಈಗ ದೊಡ್ಡ ಮಟ್ಟದ ಹೋರಾಟಗಳು ನಡೀತಾ ಇದೆ. ಈ ಹೋರಾಟಗಳು ಮತ್ತಷ್ಟು ಉಲ್ಬಣ ಆಗಿದ್ದೇ ಆದಲ್ಲಿ ಮುಂದಿನ ವಾರ ಸಂಪುಟ ಸರ್ಕಸ್ಗೆ ಅವಕಾಶ ಇರುತ್ತಾ ಅಂತ ಡೌಟ್. ಸಹಜವಾಗಿ ಅಮೃತ, ಯಾಕೆಂದ್ರೆ ನೀಟ್ ವಿಚಾರದಲ್ಲಿ ಕಾಕ್ರೋಚ್ ಪಾರ್ಟಿ ನಡೆಸ್ತಾ ಇರುವಂತಹ ಪ್ರತಿಭಟನೆಗಳು, ಹಾಗೆ ಸೋನಂ ಅವರು ನಡೆಸ್ತಾ ಇರುವಂತಹ ಉಪವಾಸ ಸತ್ಯಾಗ್ರಹ ಏನಿದೆ, ಅದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಈಗ ಸಂಪೂರ್ಣವಾದಂತಹ ಒಂದು ಬೆಂಬಲವನ್ನ ಕೊಟ್ಟಿದ್ದಾರೆ. ನೀಟ್ ವಿಚಾರದ ವಿದ್ಯಾರ್ಥಿಗಳ ಪರವಾಗಿ ನಾವು ಇರಬೇಕು, ರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟಗಳನ್ನ ಮತ್ತಷ್ಟು ನಾವು ಉಜ್ವಲಗೊಳಿಸಬೇಕು, ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಹೈಕಮಾಂಡ್ ನಾಯಕರು ಬಂದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಈ ವಿಚಾರವನ್ನ ನಾವು ಮುನ್ನೆಲೆಗೆ ಎತ್ತಿಕೊಂಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ರಾಜಕೀಯವಾಗಿ ಲಾಭ ಆಗತ್ತೆ ಅನ್ನುವಂತಹ ದೃಷ್ಟಿಕೋನದಲ್ಲೂ ಕೂಡ ವರಿಷ್ಠ ನಾಯಕರು ನೋಡ್ತಾ ಇದ್ದಾರೆ. ಹಾಗಾಗಿ ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಯುವ ಜನರನ್ನ ಎಬ್ಬಿಸುವಂತಹ ಒಂದು ಜಾಗೃತಿ ಮೂಡಿಸುವಂತ ಒಂದು ಪ್ರಯತ್ನವನ್ನ ಈ ಮೂಲಕ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಕೈ ಹಾಕಿದ್ದಾರೆ. ರಾಷ್ಟ್ರವ್ಯಾಪಿ ಪ್ರತಿಭಟನೆಗಳು, ಹೋರಾಟಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಆ ಕಾರಣಕ್ಕೆ ಈಗ ಈ ಒಂದು ಕರ್ನಾಟಕದ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ನಾವು ಕೈ ಹಾಕಿ ಈ ವಿಚಾರದಲ್ಲಿ ಸಮಯವನ್ನ ವ್ಯರ್ಥ ಮಾಡೋದು ಬೇಡ. ಈ ದೆಹಲಿಯಲ್ಲಿ ನಡೀತಾ ಇರುವಂತಹ ಈ ಬೆಳವಣಿಗೆಗಳನ್ನ ರಾಷ್ಟ್ರೀಯ ಮಟ್ಟಕ್ಕೆ ವಿಸ್ತರಿಸೋದು, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪ್ರತಿಭಟನೆಗಳನ್ನ ಮಾಡುವ ಮೂಲಕ ಕೇಂದ್ರದ ವಿರುದ್ಧ ಸಂಘಟಿತ ಹೋರಾಟವನ್ನ ಮಾಡಬಹುದು. ಇದರಿಂದ ಕೇಂದ್ರಕ್ಕೆ ಮುಜುಗರವನ್ನ ಸೃಷ್ಟಿ ಮಾಡಬಹುದು ಅನ್ನುವಂತ ಲೆಕ್ಕಾಚಾರ ಇದರ ಹಿಂದೆ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ
ಬಂದಿರುವಂತಹ ಅವಕಾಶವನ್ನ ನಾವು ಬಳಕೆ ಮಾಡ್ಕೊಳ್ಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿರುವಂತಹ ಹೈಕಮಾಂಡ್ ನಾಯಕರು ಈಗ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಸ್ವಲ್ಪ ವಿಳಂಬ ಧೋರಣೆಯನ್ನ ತಾಳದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇದು ಇನ್ನೊಂದೆರಡು 3 ದಿನಗಳ ಕಾಲ ಈಗ Okay. ಮುಂದಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಯಾರೆಲ್ಲ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು ಆ ಎಲ್ಲ ನಾಯಕರು ಕೂಡ ಈಗ ರಾಜ್ಯಕ್ಕೆ ಮತ್ತೆ ವಾಪಸ್ ಆಗ್ತಾ ಇದ್ದಾರೆ. ಅಮೃತ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.